ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಲೋಟ ನೀರು ಕುಡಿಬೇಕು ಅಂದ್ಬಿಟ್ಟು ನೀರು ಕುಡಿದೆ. ಹಾಗೆ ನಾನು ಕಿರಣ್ ಒಂದು ಸ್ವಲ್ಪ ವಾಕ್ ಹೋಗಿದ್ವಿ. ವಾಕ್ ಹೋಗೋ ಜಾಗದಲ್ಲಿ ನಾವು ಪಾರಿವಾಳಗಳೆಲ್ಲ ನೋಡಿದೆ. ಚೆನ್ನಾಗಿ ವೆದರ್ ಚೆನ್ನಾಗಿತ್ತು, ಮಾರ್ನಿಂಗ್ ವೆದರು. ಮತ್ತು ಇಲ್ಲೇನಪ್ಪ ಅಂದರೆ ಶೂಟಿಂಗ್ ನಡೀತಾ ಇದೆ. ಶೂಟಿಂಗ್ ಮಲಯಾಳಂ ಫಿಲಮ್ ಅನಿಸುತ್ತೆ. ಅದು ಶೂಟಿಂಗ್ ನಡೀತಾ ಇದೆ. ಅದು ಸೆಟ್ ಹಾಕಿದ್ದಾರೆ. ಇಲ್ಲೆಲ್ಲ ಒಂದು ವೀಕಿಂದ ನಡೀತಾ ಇದೆ ಪ್ರಿಪ್ರೇಷನು. ನೋಡಿ, ಇದೆಲ್ಲ ಅವ್ರಿಗೆ ಊಟ ತಿಂಡಿಗೆ ಅಂತ ಅಂದ್ಬಿಟ್ಟು ಇದು ಸೆಟ್ ಹಾಕಿರೋದು. ನಾನು ಫಸ್ಟ್ ಏನಿದು ಏನೋ ಮಾಡ್ತಾ ಅವರಲ್ಲ, ಅಪಾರ್ಟ್ಮೆಂಟ್ ಏನೋ ಇರಬೇಕು ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಯಾರೋ ಹೇಳಿದ್ರು ಇಲ್ಲಿ ಫಿಲಮ್ ಶೂಟಿಂಗ್ ನಡೀತಾ ಇದೆ, ಮಲಯಾಳಂ ಫಿಲಮ್ದು ಅಂತ ಹೇಳಿದ್ರು. ನೋಡಿ, ಶೂಟಿಂಗ್ ಗಾಡಿಗಳೆಲ್ಲ ಬಂದು ನಿಂತಿದೆ. ನೋಡಿ, ಇದೆಲ್ಲ ಸೆಟ್ ಅವರೇ ಹಾಕಿರೋದು. ಮೊದಲು ಇಲ್ಲೇನೂ ಇತ್ತಿಲ್ಲ. ನಾನು ನಿನ್ನ ಬೇಕ್ರಿ ಸ್ಟಾರ್ ಬೇಕ್ಸ್ ಅಲ್ಲೆಲ್ಲ ಸ್ಟಾರ್ ಅಂತ ಯಾವುದು ಟಿಕ್ ಟಾಕ್ ಸೂಪರ್ ಮಾರ್ಕೆಟ್ ಅಂತ ಬಟ್ಟೆ ಅಂಗಡಿ ಇಟ್ಟವ್ರೆ. ಇನ್ನೂ ಬಟ್ಟೆಗಳು ಹಾಕಿಲ್ಲ, ಇವಾಗಿನ್ನ ರೆಡಿ ಮಾಡ್ತಾವ್ರೆ. ಪೆಟ್ಟಿಗೆ ಅಂಗಡಿ ತೋರಿಸ್ತು. ಅಲ್ಲೂ ಪೆಟ್ಟಿಗೆ ಅಂಗಡಿ, ಇನ್ನೂ ಐಟಮ್ಸ್ ತುಂಬಿಸ್ಬೇಕು ಅದಕ್ಕೆ. ಇಲ್ಲಿ ಪೆಟ್ಟಿಗೆ ಅಂಗಡಿ ಎಲ್ಲ ಇವಾಗ ಮಾಡ್ತಾರೆ. ಅದೇನೋ ಲೆನ್ಸು, ಇದಿನ್ನೂ ಓಪನ್ ಮಾಡಿಲ್ಲ. ಆಯ್ತಾ ನೋಡು ಐಸ್ ಕ್ರೀಮ್. ಇಲ್ಲಿ ನೋಡಿ ಪೇಂಟಿಂಗ್ ಎಲ್ಲ. ನಾನೇನೋ ರಿಯಲ್ ಅಂದ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಇದು ಶೂಟಿಂಗ್ ಪರ್ಪಸ್ ಮಾಡ್ತಾ ಇರೋದು ಅಂತ. ನೋಡಿ, ನಂದಿನಿ ಪಾರ್ಲರು ಮಾಡೋರೆ. ಇದೇನಂತ ಗೊತ್ತಿಲ್ಲ, ಫುಲ್ಲು ಗ್ಲಾಸಲ್ಲಿ ಮಾಡೋದು ಮೇ ಬಿ. ಇದು ನೋಡಿ ಬುಕ್ ಸ್ಟಾಲು. ನೆನ್ನೆ ಬುಕ್ಸ್ ಎಲ್ಲ ಸ್ವಲ್ಪ ಜೋಡಿಸ್ತಾ ಇದ್ರು, ಇವತ್ತು ಹಂಗೆ ಪೆಂಡಿಂಗ್ ಇಟ್ಟವ್ರು ಅದೆಲ್ಲ. ಏನೋ ಟೀ ಬೆಂಚ್ ಅಂತೆ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಫುಲ್ ಕಂಪ್ಲೀಟ್ ಆದಮೇಲೆ ಒಂದಿನ ನೋಡಿ ಪಾರಿವಾಳ ಎಷ್ಟೊಂದಿದೆ. ಫುಲ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದಿನ ವಿಡಿಯೋ ಮಾಡ್ತೀನಿ ನಾನು. ಇಲ್ಲಿ ನೋಡಿ, ಅದು ಟ್ಯಾಟೂ ಸ್ಟುಡಿಯೋ ಅಂತೆ. ಇನ್ನು ಇದು ಕಂಪ್ಲೀಟ್ ಆಗಿಲ್ಲ. ಅದೇನು 23ಗೆ ಮಲಯಾಳಂದೇನೋ ಶೂಟಿಂಗ್ ಇದೆಯಂತೆ, ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿರೋ. ಸೆಟಪ್ ಹಾಕಿದ್ದಾರೆ ಇಲ್ಲಿ. ಚೆನ್ನಾಗಿದೆ, ಪ್ರತಿಯೊಂದು ಒಳ್ಳೆ ರಿಯಲ್ ಹಂಗಿದೆ. ನಾವು ಫಸ್ಟ್ ನಿಜ ರಿಯಲ್ ಅಂದ್ಕೊಂಡಿದ್ದೆ. ಆಮೇಲೆ ಯಾರೋ ಹೇಳಿದ್ರು ಇದೇನೇ ಒಂದು ವಾರಕ್ಕೆಲ್ಲ ತಿಂಡಿ ಏನಾರು ಮಾಡಕ್ಬಿಟ್ಟವ್ರಲ್ಲ ಅಂದ್ಕೊಂಡು ಕೇಳಿದ್ದಕ್ಕೆ ಮಲಯಾಳಂ ಶೂಟಿಂಗ್ ಇದೆ ಅಂತ ಹೇಳಿದ್ರು. ನಾನು ಫಸ್ಟ್ ಟೈಮ್ ಸೆಟಪ್ ನೋಡ್ತಾ ಇರೋದು ಹಿಂಗೆ. ನೋಡಿ, ಇದನ್ನು ತೋರಿಸ್ತಿಲ್ಲ. ಕಬ್ಬಿನ ಜ್ಯೂಸ್, ಶುಗರ್ ಕೇನ್ ಜ್ಯೂಸ್ದು ಮಡ್ಕವ್ರೆ. ಮತ್ತು ಪಾನಿಪುರಿದು ಮಡ್ಕೋದ್ರು ರಾತ್ರಿ. ಅಲ್ಲೇ ಆ ಕಡೆ ಮತ್ತು ಫಿಲಮ್ ಪೋಸ್ಟರ್ಸು ಹಾಕವ್ರೆ. ಇದೆಲ್ಲ ಫಸ್ಟೆಲ್ಲ ಇತ್ತಿಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ, ಇವಾಗ ಅಂಟಿಸಿರೋದಿದು. ಇಷ್ಟು ರಿಯಲಿಸ್ಟಿಕ್ಕಾಗಿ ಮಾಡ್ತಾವ್ರೆ ಅಂದರೆ ಹಣ್ಣುಗಳೆಲ್ಲ ಹಾಕವ್ರೆ ಪಾಪ. ನೋಡಿ, ಪಾನಿಪುರಿದು ಪಾಪ್ಕಾರ್ನ್ ಬುಟ್ಟಿಗಳು. ಏನೋ ಹೂವು ಅಂಗಡಿ ಅನ್ಕೋತೀನಿ ಇದು.
ಡಸ್ಟ್ಬಿನ್ನು ಕೂಡ ಮಡಗವ್ರೆ. ತಿನ್ನೋ ಸ್ಟಾಲ್. ಇಲ್ಲೊಂದು ಮರ ಇತ್ತಲ್ವ, ಮರ ಹಾಕ್ತಿದ್ರಲ್ಲ ಅಲ್ಲಿ ನೋಡಿ ಮರ, ಅದು ರಿಯಲ್ ಅಲ್ಲ. ಮೇ ಬಿ ಎಲೆ ಅಂಟಿಸ್ಬೋದೇನೋ ಅದಕ್ಕೆ. ನೋಡೋಣ, ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದಿನ ವಿಡಿಯೋ ಮಾಡ್ತೀವಿ, ಹೇಗಿರುತ್ತೆ ನೋಡೋಣ. ವಾಕಿಂಗ್ ಮುಗಿಸ್ಕೊಬಂದು ಮನೆ ಕಸ ಗುಡಿಸ್ಬಿಟ್ಟು ಹೊರಗಡೆ ಮನೆ ಕಸ ಗುಡಿಸ್ಬಿಟ್ಟು ರೆಡಿ ಮಾಡಿದೆ. ಕಿರಣ ಸ್ವಲ್ಪ ತರಕಾರಿ ಕಟ್ ಮಾಡಿಕೊಟ್ಬಿಟ್ಟು, ಉಪ್ಪಿಟ್ಟಿಗೆ ತರಕಾರಿ ಕಟ್ ಮಾಡಬೇಕು ಅಂದ್ಬಿಟ್ಟು ತರಕಾರಿ ಕಟ್ ಮಾಡಿಕೊಡ್ತಾ ಇದ್ದಾನೆ ಹೆಲ್ಪ್ ಮಾಡೋಕ್ಕೆ. ಸಾಸಿವೆ, ಜೀರಿಗೆ, ಹುರಿದ ರವೆ, ಬನ್ಸಿ ರವೆ ತೊಗೊಂಡಿದ್ದೀನಿ ನಾನು, ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಟೊಮೊಟೊ. ಈಗ ಫಸ್ಟು ಇವಾಗ ಎಣ್ಣೆ ಕಾಯ್ದಿದೆ, ಎಣ್ಣೆ ಕಾಯಕ್ಕಿಟ್ಟಿದೆ, ಸಾಸಿವೆ ಹಾಕ್ತಾಯಿದ್ದೀನಿ, ಸಿಡಿಸ್ಕೋಬೇಕು ಅದನ್ನ. ಎಲ್ಲ ತರಕಾರಿನೂ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಹಾಕ್ತೆ ಸ್ವಲ್ಪ, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಗಿಸ್ಕೋಬೇಕು. ಒಗ್ಗರಣೆ ಬೆಂದಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಗಿಸ್ಕೋಬೇಕು ಅದನ್ನು. ಅದಾದಮೇಲೆ ನೀರು ಮತ್ತು ತರಕಾರಿ ಬೇಯಿಸ್ಕೊಂಡಿದ್ದೀವಲ್ಲ ಅದು ಅಷ್ಟು ಹಾಕಬೇಕು. ನೀರು ಕುದೀತಿದ್ದಾಗ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ, ಚೆನ್ನಾಗಿ ಕುದೀತಾ ಇದೆ ನೀರು. ಇವಾಗ ತರಕಾರಿನೂ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಹುರಿದಿಟ್ಟಿರೋ ರವೆ ಹಾಕ್ತಾಯಿದ್ದೀನಿ. ರವೆ ಹಾಕ್ಬಿಟ್ಟು ಕಲಸೋಣ. ಸ್ವಲ್ಪ ಬೇಯಬೇಕು ರವೆ. ನೀವು ನೀರು ಇದು ರವೆ ಎಷ್ಟು ತೊಗೊಂಡಿರ್ತೀರೋ ಅದ್ರ ಡಬ್ಬಲ್ ನೀರು ತೊಗೋಬೇಕು. ಇವಾಗ 1 ಲೋಟ ರವೆ ತೊಗೊಂಡಿದ್ರೆ 2 ಲೋಟ ನೀರು ಹಾಕೋಬೇಕು. ಸೇಮ್ ಅಕ್ಕಿ ಹೇಗೆ ಹಾಕ್ತೀರ ಆ ಥರನೇ, ಆವಾಗ ಚೆನ್ನಾಗಿ ಗಟ್ಟಿ ಬರುತ್ತೆ. ನೋಡಿ, ಕಾಯಿ ಸ್ವಲ್ಪ ನಾನು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಕಾಯಿ ಹಾಕ್ತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಕಲಸಿದ್ರೆ ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟಾದಮೇಲೆ ಕಿರಣಂಗೆ ತಿಂಡಿ ಹಾಕ್ಕೊಟ್ಟೆ. ಅವನು ತಿಂಡಿ ತಿಂತಾಯಿದ್ದ. ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ. ಪೂಜೆ ಎಲ್ಲ ಆಯಿತು. ನಾನು ಸ್ವಲ್ಪ ಟಿಫನ್ ಮಾಡಿಕೊಂಡು ಇಬ್ಬರದ್ದು ಬಾಕ್ಸಾಗಿ ಹಾಕ್ಬಿಟ್ಟು ರೆಡಿಯಾಗಿ ಹೊರಟೆ ಆಫೀಸ್ಗೆ. ನೋಡಿ, ಇದು ನಮ್ಮ ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾ ಇದ್ದೀನಿ. ಫೈನಲಿ ಬಸ್ ಸ್ಟಾಪಿಗೆ ಬಂದೆ. ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಬಂತು, ಆಫೀಸ್ಗೆ ಹೋಗ್ತಾ ಇದ್ದೀನಿ ಇವಾಗ. ಆಫೀಸಿಂದ ಬಂದಮೇಲೆ ನಾನು ಸಂಜೆ ಆಗಿತ್ತು, ಶೂಟಿಂಗ್ ನಡೀತಾಯಿದ್ದು. ಬಟ್ ಶೂಟಿಂಗ್ ವೀಡಿಯೋ ಮಾಡೋಕ್ಕೆ ಜಾಸ್ತಿ ಬಿಡಲಿಲ್ಲ ಅವರು, ರಿವೀಲ್ ಮಾಡಬಾರ್ದು ಅಂದ್ಬಿಟ್ಟು. ಆದ್ರೂ ಸ್ವಲ್ಪ ಸಣ್ಣದಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ನೋಡಿ, ಇಲ್ಲಿ ಶೂಟಿಂಗ್ ನಡೀತಾ ಇದೆ. ಬೆಳಗ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ರು, ಇವಾಗ ಶೂಟಿಂಗ್ ಮಾಡ್ತಾಯಿದ್ದಾರೆ. 1 ವೀಕ್ ಇರುತ್ತಂತೆ ಇದೇ ಥರ ಶೂಟಿಂಗು. ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.